ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಈಗಾಗಲೇ ನೀವೆಲ್ಲ ಟಿ ವಿಗಳ ಮುಂದೆ ಕೂತ್ಕೊಂಡು ಇವತ್ತಿನ ಡೆವಲಪ್ಮೆಂಟ್ ಪಂಚರಾಜ್ಯಗಳ ರಿಸಲ್ಟ್ ನೋಡ್ತಾ ಇದ್ದೀರಿ, ಕರ್ನಾಟಕದ್ದು ರಿಸಲ್ಟ್ ನೋಡ್ತಾ ಇದ್ದೀರಿ. ಎಲ್ಲರೂ ಅದರಲ್ಲಿ ಮಗ್ನರಾಗಿದ್ದೀರಿ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅಂತೇಳಿ. ಅದರಲ್ಲೂ ಕರ್ನಾಟಕದ ಬಗ್ಗೆ ಸಹಜವಾಗಿ ಕನ್ನಡಿಗರ ಆಸಕ್ತಿ. ಎರಡೂ ಕಡೆ ಕಾಂಗ್ರೆಸ್ ಗೆಲ್ಬೋದಾ ಅನ್ನೋದು ಇವತ್ತಿನ ಈಗಿನ ಸಂದರ್ಭದಲ್ಲಿ ನಾವು ಹೇಳ್ಬೋದಾಗಿದೆ. ಎರಡೂ ಕಡೆ ಕಾಂಗ್ರೆಸ್ ಲೀಡ್ ಆಗ್ತಾಯಿದೆ. ಸಮರ್ಥ ಒಂದು ಸ್ವಲ್ಪ ಆರಂಭದಲ್ಲೇ ಹಿಂದಿದ್ದರು, ಈಗ ನಿಧಾನಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಅಂತೇಳಿ. BJP ಕ್ಯಾಂಡಿಡೇಟ್ ಬಂದಿದ್ದು ಹಿಂದೆ ಉಳಿದಾರೆ ಅಂತೇಳಿ. ಅದು ಫೈನಲ್ ಅಂತಲ್ಲ, ಇನ್ನೂ ಚೇಂಜಸ್ ಆಗ್ತಾ ಇದ್ದೆ. ಇದು ಈ ನೆಲಗಟ್ಟಿನಲ್ಲೇ ಮತ್ತು ಬಾಗಲಕೋಟೆಯಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಮೇಟಿಯವ್ರಿಗೆ ಗೆಲ್ಲಬಹುದು ಅನ್ನುವಂಥ ವಾತಾವರಣ ಮೂಡಲಿಕ್ಕತ್ತದೆ. ನೋಡೋಣ ಅದೇ ರಿಸಲ್ಟ್ ಬರ್ತದೆ ನಂತರದ ಅದ್ರ ಇಫೆಕ್ಟ್ ಏನು ನಂತರ ವಿಚಾರ ಮಾಡೋಣ. ಈಗ ಮೊದಲು ನಮಗೆ ಕಂಡು ಬರ್ತಾ ಇರೋದು ಏನಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು. ಇವೆರಡು ಬಹಳ ದೊಡ್ಡ ರಾಜ್ಯಗಳು ಮತ್ತು ದೇಶದ ರಾಜಕೀಯದ ಮೇಲೆ ಪರಿಣಾಮ ಆಗುವಂಥ, ಪ್ರಭಾವ ಬೀರುವಂಥ ಈ ಎರಡು ರಾಜ್ಯಗಳು. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ದಲ್ಲಿ 15 ವರ್ಷಗಳಿಂದ ಆಳ್ತಾ ಬಂದಿರುವಂಥ ಮಮತಾ ಬ್ಯಾನರ್ಜಿ ಅವರು ಇವತ್ತು ಮೋಸ್ಟ್ಲಿ ಹೊರಗೆ ಹೋಗುವಂಥ ಪ್ರಸಂಗ ಬರ್ತಾ ಇದೆ ಅನ್ನುವಂಥ ಆರಂಭ ಹಂತದ ಈ ಒಂದು ನಮ್ಮ ರುಜಾನ್ ಅಂತಿರೋ ಅಥವಾ ಒಂದು ಏನು ಸಂದೇಶ ಬರ್ತಾ ಇದೆ ಅದನ್ನು ಗಮನಿಸಿದಾಗ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿ ಅವರು ಇಲ್ಲಿ ಸೋಲ್ತಾರೇನೋ ಅನ್ನುವಂಥದ್ದು. ಇವತ್ತು ನಾವು ಮತ್ತೆ ವಿರೋಧಿಗಳು ಹೇಳುವಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ SIR ಕಾರಣ, EVM ಕಾರಣ, ಮತ್ತೇನ ಕಾರಣ, ನಾವು ಇವತ್ತು ಮತ್ತು ಅದನ್ನು ನಾವು ಹೇಳುವಂಥ ಪ್ರಸಂಗ ಅದಕ್ಕೆ ಬರ್ತದೆ. ಸಹಜ ಅದು. ಸೋತವ್ರು ಏನಾದರೂ ಒಂದು ಕಾರಣ ಹುಡುಕ್ತಾ ಇರ್ತಾರೆ. ಹಂಗೆ ಇರ್ಬೋದು. ಈ ಗೆದ್ದವ್ರು ಹೇಳ್ತಾ ಇರ್ತಾರೆ. ಆ ಗೆದ್ದವರು ಸೋತವ್ರು ಒಂದು ಕಡೆ ಇರಲಿ, ಬಟ್ ಅದು ಕಾರಣ ಏನು, ಗೆಲ್ಲೋದಕ್ಕೆ ಸೋಲೋದಕ್ಕೆ ಕಾರಣ ಏನು ಅನ್ನೋದಕ್ಕೆ